ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡ್ಬಿಟ್ಟು ಮೆಜೆಸ್ಟಿಕ್ ಗೆ ಬಂದ್ಬಿಟ್ಟು ಒಂದು ಬ್ಲಾಕ್. ಇವರು ಯಾವಾಗ್ಲೂ ಡೈಲಿ ಅಭ್ಯಾಸ ಮಾಡ್ತಾರೆ ಫುಟ್ಬಾಲ್. ನಮ್ಮ ಊರಲ್ಲಿ ಸುಮಾರು ಮಕ್ಕಳು ಇದೆ. ಒಳ್ಳೆ ವಿಡಿಯೋ ಆಯ್ತು ಸರ್, ಚೆನ್ನಾಗಿದ್ದೀರಾ? ಇಲ್ಲಿ ನೀವು ನೋಡಿ, ಓಹೋ ಮರ್ತೋಯ್ತು, ಒಂದು ಹುಡುಗಿ ಇದೆ ನಮ್ಮ ಕರ್ನಾಟಕದ್ದು, ಅವ್ರದ್ದು ಬ್ಲಾಗ್ ಜಸ್ಟ್ ಇವತ್ತು ಒಂದು ನೋಡಿದೀನಿ. ಇಲ್ಲಿ ಬರುವಾಗ ನಮ್ಮ ಜನಗಳು ಇಲ್ಲಿ ನೋಡಿದರೆ ನಮ್ಮ ಊರ್ದು ಇವರೆಲ್ಲ. ಸೊ ಇಲ್ಲಿ ಇವರು ಬಾಣ ಅಭ್ಯಾಸ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಯಾಕೆಂದ್ರೆ ಅವರು ಬಿಡುವಾಗ ಮಾತಾಡಿದರೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ. ಯಾಕೆಂದ್ರೆ ವಿಂಟರಲ್ಲಿ ಲದಾಖಲ್ಲಿ ಜಾಸ್ತಿ ಕೆಲಸ ಇರಲ್ಲ, ಯಾಕೆಂದ್ರೆ ತುಂಬಾ ಚಳಿ ಇರುತ್ತೆ, ಫುಲ್ ರೋಡ್ ಎಲ್ಲ ಕ್ಲೋಸ್ ಇರುತ್ತೆ. ಶ್ರೀನಗರ್ ಮನಾಲಿಯಿಂದ ಯಾರು ಬರೋಕ್ಕಾಗಲ್ಲ, ಓನ್ಲಿ ಫ್ಲೈಟ್. ಕಾನ್ಸಂಟ್ರೇಟ್, ಗುಡ್ ಶಾಟ್. ಸೊ ಅದಕ್ಕೆ ಇಲ್ಲಿ ಕೆಲಸ ಜಾಸ್ತಿ ಇರಲ್ಲ, ಅದಕ್ಕೆ ವಿಂಟರ್ ಸ್ಪೋರ್ಟ್ಸ್ ಒಂದು ಬಾಣ ಮತ್ತೆ ಐಸ್ ಹಾಕಿ ಕೂಡ ಇದೆ. ಸುಮಾರು ವಿಂಟರ್ ಸ್ಪೋರ್ಟ್ಸ್ ಇದೆ, ಎಲ್ಲ ನಿಮಗೆ ತೋರಿಸ್ತೀನಿ. ಅದು ಹೇಮ ಮೇಲೆ ಎಲ್ಲ ಆಡ್ತಾರೆ ಐಸ್ ಹಾಕಿ, ನೀವು ಎಲ್ಲರಿಗೆ ಗೊತ್ತಾ ಇರಬೇಕು. ಸೊ ಆ ಥರ ಒಳ್ಳೆ ಒಳ್ಳೆ ಗೇಮ್ಸ್ ವಿಂಟರಲ್ಲಿ ನಾನು ತೋರಿಸ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಇವರು ಈ ಟಾರ್ಗೆಟ್ ಅಲ್ಲಿ ಎಷ್ಟು ಹಾಕಿದ್ದಾರೆ ಅದು ಕೂಡ ನಿಮಗೆ ನಾನು ಇವತ್ತು ಇಲ್ಲಿ ತೋರಿಸ್ತೀನಿ. ಓ ಗುಡ್ ಶಾಟ್. ನೋಡಿ ನೀವು ಇಲ್ಲಿ ಎಲ್ಲ ಫುಲ್ ಟಾರ್ಗೆಟ್ ಅಲ್ಲಿ ಬಿತ್ತು, ಯಾಕೆಂದರೆ ಇದು ಬ್ಲ್ಯಾಕ್ ಕಲರ್ ನೋಡ್ತಾರೆ ಅಲ್ವಾ, ಅದೇ ಟಾರ್ಗೆಟ್. ಮತ್ತು ಮೇನ್ ಟಾರ್ಗೆಟ್ ಇದಕ್ಕೆ ಬಿದ್ದರೆ ಸಮ್ ಪಾಯಿಂಟ್ ನೋಡೋದು 5 ಪಾಯಿಂಟ್ 5 ಪಾಯಿಂಟ್. ಇವಲೆ 2 ಪಾಯಿಂಟ್ 5 ಪಾಯಿಂಟ್. ಆ ಕಡೆ ಬಿದ್ದರೆ ಏನು ಪಾಯಿಂಟ್ ಇಲ್ಲ. ಫುಲ್ ಟಾರ್ಗೆಟ್ ಮೇಲೆ ಹೋಯ್ತು ಅಂತ ನಾನು ನೋಡ್ತೀನಿ, ಯಾಕೆಂದರೆ ಅಲ್ಲಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಅವ್ರಿಗೆ ನಾನು ಕೇಳಿದೆ 35 ಮೀಟರ್ ದೂರದಿಂದ ಅವರು ಹಾಕ್ತಾರೆ. ನಾನು ಕೂಡ ಇದು ಪ್ರಾಕ್ಟೀಸ್ ಮಾಡಿದ್ದೀನಿ, ಆದರೆ ಈಗ ಬಿಟ್ಬಿಟ್ಟೆ. ಅಷ್ಟು ದೂರದಿಂದ ನನಗೆ ಆಗಲ್ಲ. ಓ ಒಳ್ಳೆ ನೀವು ನೋಡ್ಬೋದು, ಎಲ್ಲ ಇನ್ನೂ ಒಂದು ಸರಿ ಟಾರ್ಗೆಟ್ ಮೇಲೆ, ಆದರೆ ಒಂದು ಅಲ್ಲಿ ಮೇಲೆ ಹೋಗಿದ್ದಾರೆ. ಓ ಗುಡ್ ಶಾಟ್. ಈಗ ಜಸ್ಟ್ ಇನ್ನೂ ಒಂದು ಶಾಟ್, ಅವರು ಇನ್ನೂ ಒಂದು ಬರ್ತಾರೆ, ನೀವು ವೇಟ್ ಮಾಡಿ ನೋಡಿ. ಓ ವೇಟ್ ನೋಡಿ ನೀವು, ಇದೇ ಈಗ ಅವರು ಬಿಟ್ಟಿದ್ದು ಫುಲ್ ಟಾರ್ಗೆಟ್ ಮೇಲೆ. ಓಹೋ ಗುಡ್ ಶಾಟ್ ಸರ್, ಫಿನಿಶ್. ಓ 2 ಗಂಟೆಯಿಂದ ಇವರು ಮಧ್ಯಾಹ್ನ 2 ಗಂಟೆಯಿಂದ ಪ್ರಾಕ್ಟೀಸ್ ಅಭ್ಯಾಸ ಶುರು ಮಾಡಿದ್ದಾರೆ. ಟೂರ್ನಮೆಂಟ್ ಹೋಗ್ಬೇಕು ಸರ್. ಗುಡ್, ಟೂರ್ನಮೆಂಟ್ ಹೋಗ್ಬೇಕು. ನಮ್ಮ ಊರ್ದು ಹೆಸರು ಮಾಡಬೇಕು ಪಾ. हमारा गांव का नाम आगे करना है समरूप साहब, वो बोला मैं अपने कन्नड़ा दोस्तों को. हाँ जय कर्नाटका से था ये चैनल. ओ ये चैनल सर, थैंक यू सर, थैंक यू सो मच. ओके बाय, ऑल द बेस्ट. ಬಾಯ್. ತಾಮಾಲ್ ದೇಮೋಸ್ ಒಳ್ಳೆ ವಿಡಿಯೋ ಆಯಿತು ಸರ್. ಶಿವ ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಸರಿ, ಏನು ಫುಟ್ಬಾಲ್ ಆಡೋಕ್ಕೆ ಬಂದಿದೆಯಾ? ಓಹೋ ಚಿಂಬ, ಸರಿ ಆಯಿತು ಸರ್, ನೀನು ಕೂಡ ಕನ್ನಡ ಮಾತಾಡ್ಬಿಟ್ಟೆ ಅಲ್ಲ. ನೀವು ನೋಡ್ಬೋದು ಈಗ ನಮ್ಮ ಊರಲ್ಲಿ ಇದು ಕೂಡ ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಯಾವಾಗಲೂ ಈಗ ವಿಂಟರ್ ಟೈಮಲ್ಲೂ ಅಲ್ಲಿ ಇಲ್ಲಿ ರೀಸೆಂಟ್ಲಿ ಇದೇ ವರ್ಷ ಇದು ಕಟ್ಟಿದ್ದಾರೆ. ಸೊ ಇಲ್ಲಿ ಇವರು ಯಾವಾಗಲೂ ಡೈಲಿ ಅಭ್ಯಾಸ ಮಾಡ್ತಾರೆ ಫುಟ್ಬಾಲ್.
ನಮ್ಮೂರಲ್ಲಿ ಸುಮಾರು ಮಕ್ಕಳು ಇದೆ, ಒಳ್ಳೆ ಫುಟ್ಬಾಲ್ ಪ್ಲೇಯರ್ಸ್ಗಳು. ಸೊ ಅವ್ರು ಕೂಡ ಅಭ್ಯಾಸ ಮಾಡಿಬಿಟ್ಟು ನಮ್ಮ ಯು ಟಿ ಲದಾಖ್ ಟೀಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಗೇಮ್ ಇಲ್ಲಿ. ಈಗ ಇವರು ಸ್ವಲ್ಪ ನನಗೆ ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರು. ನಮ್ಮೂರಲ್ಲಿ ಒಂದು ಸ್ಟೂಡೆಂಟ್ ಅವನು ರೀಸೆಂಟ್ಲಿ ಈ ವರ್ಷ ಸೆಲೆಕ್ಟ್ ಆಯಿತು ನಮ್ಮ ಯು ಟಿ ಲದಾಖ್ ಟೀಮಲ್ಲಿ. ಆದರೆ ಇವತ್ತು ಸ್ವಲ್ಪ ಅವ್ರಿಗೆ ಕಾಲ್ಗೆ ಏಟ್ ಆಗಿದೆ, ಅದಕ್ಕೆ ಬಂದಿಲ್ಲ, ಇಲ್ಲಾಂದರೆ ಅವರು ಬರ್ತಾರೆ. ಸೊ ಅಣ್ಣ ಏನ್ ಸಮಾಚಾರ? ಇದು ನೀವು ನೋಡ್ಬೋದು, ಇದು ಏನು ಮ್ಯಾಜಿಕ್ ಗೇಜಿಗೆಲ್ಲ, ಇದು ಲದಾಖಲ್ಲಿ ಈ ವರ್ಷ ತುಂಬ ಭಯಂಕರ ಚಳಿ ನೋಡಿ. ಈಗ ಫುಲ್ ಐಸ್ ಹಾಕ್ಬಿಟ್ಟಿದ್ದಾರೆ ನನ್ನ ಜಾಕೆಟ್ ನೋಡಿ. ನೋಡಿ ಇಲ್ಲಿ ನೀವು ನೋಡಿ. ಓಹೋ, ಈಗ ಮತ್ತೆ ಪ್ಯಾಂಟ್ ನೋಡಿ, ನಮ್ಮದು ಪ್ಯಾಂಟ್ ನೋಡಿ. ಈಗ ನಾನು ಸ್ವಲ್ಪ ಬೆಂಕಿ ಹಾಕ್ತಾ ಇದ್ದೀನಿ. ರೂಮ್ ಕೂಡ ಸ್ವಲ್ಪ ವಾರ್ಮ್ ಆಗುತ್ತೆ. ಜೊತೆಯಲ್ಲಿ ನನ್ನ ಬಟ್ಟೆ ಕೂಡ ಸ್ವಲ್ಪ ಬೆಳಗ್ಗೆ ತನಕ, ಯಾಕೆಂದರೆ ಇದೇ ಥರ ಇಟ್ಬಿಟ್ರೆ ನಾಳೆ ವೆದರ್ ಸ್ವಲ್ಪ ಸರಿ ಇರಲಿಲ್ಲ ಅಂದರೆ ಇದು ಡ್ರೈ ಆಗೋದೇ ಇಲ್ಲ. ಸೊ ಇವತ್ತು ಇಲ್ಲಿ ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಹಾಟ್ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಮತ್ತೆ ಸ್ವಲ್ಪ ಸೂರ್ಯ ಬಂದರೆ ಒಂದು ಸಾಯಂಕಾಲ ತನಕ ಫುಲ್ ಡ್ರೈ ಆಗುತ್ತೆ. ಇಲ್ಲಾಂದರೆ ವಿಂಟರಲ್ಲಿ ಅದೇ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇದು ಈ ಹೈಟ್ಗಿಂತ ಕಡಿಮೆ ಬರಬೇಕು, ಕಟ್ ಮಾಡಬೇಕು. ಆದರೆ ಇವತ್ತು ಸ್ವಲ್ಪ ನಾನು ಬ್ಯುಸಿ ಇತ್ತು, ಸೊ ಅದಕ್ಕೆ ಟೈಮ್ ಸಿಗಲಿಲ್ಲ. ಈಗ ಆಚೆ ಹೋದರೆ ಫುಲ್ ಮೈನಸ್ ಟೆಂಪ್ರೇಚರ್, ಸೊ ಕಟ್ ಮಾಡೋಕ್ಕೆ ಆಗಲ್ಲ. ಸೊ ಇವತ್ತು ಸ್ವಲ್ಪ ನೋಡೋಣ, ಅಡ್ಜಸ್ಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಡ್ಬೇಕು. ಸೊ ಸ್ವಲ್ಪ ಕೆರೋಸಿನ್ ನೀವು ಅಲ್ಲೇ ಇರಿ, ನಾನು ಬೇರೆ ಕಿಚನಲ್ಲಿ ಹೋಗ್ಬಿಟ್ಟು ಇನ್ನೂ ಒಂದು ಮ್ಯಾಚ್ ಬಾಕ್ಸ್ ತಗೊಂಡು ಬರ್ತೀನಿ. ಇದು ಇಲ್ಲಿ ಆಗ್ಬೇಡಿ, ಈಗಲೇ ಬರ್ತೀನಿ. ಬಂದ್ಬಿಟ್ಟಿದ್ದೀನಿ. ಈಗ ಹೋದರೆ ತುಂಬ ಚಳಿ. ನಾನೀಗ ಇದು ಎಲ್ಲ ಕಡ್ಡಿ ತಗೊಳಕ್ಕೆ ಆಚೆ ಹೋಗಿದ್ದೀನಿ, ತುಂಬ ಚಳಿ ಇತ್ತು. ಸೊ ಒಂದು 5-10 ಪೀಸ್ ತಗೊಂಡು ಬಂದಿದ್ದೀನಿ. ಸೊ ಅದು ತನಕ ನನ್ನ ರೂಮ್ ಎಲ್ಲ ಸ್ವಲ್ಪ ಬಿಸಿ ಆಗುತ್ತೆ. ಒಂದ್ಸರಿ ವಾರ್ಮ್ ಆದರೆ ಬೆಳಗ್ಗೆ ತನಕ ಆರಾಮಾಗಿ ಏನು ಚಳಿ ಬರಲ್ಲ. ಸೊ ಒಂದ್ಸರಿ, ಯಾಕೆಂದರೆ ಲದಾಖಲ್ಲಿ ಈ ರೂಮ್ಗಳು ಇಲ್ಲಿ ಸಿಮೆಂಟ್ ಯೂಸ್ ಮಾಡಲ್ಲ, ಯಾಕೆಂದರೆ ಸಿಮೆಂಟ್ ಯೂಸ್ ಮಾಡಿದ್ರೆ ತುಂಬ ಚಳಿ ಬರುತ್ತೆ. ಸೊ ಈಗ ನನ್ನ ವಿಡಿಯೋನ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಟೈಮ್ ಇನ್ನೂ ಅರ್ಧ ಗಂಟೆ ಬೇಕು, ಯಾಕೆಂದರೆ ನಾನು ಈಗ ತಗೊಂಡು ಬಂದಿದ್ದೀನಿ ಸ್ವಲ್ಪ ನೋಡಿ ದಪ್ಪ ದಪ್ಪ ಕಡ್ಡಿಗಳನ್ನು. ಸೊ ಅದು ಟೈಮ್ ಜಾಸ್ತಿ ತನಕ ಇದು ಇರುತ್ತೆ. ಸೊ ಈಗ ನಾನು ನಿದ್ದೆ ಮಾಡೋಕ್ಕಿಂತ ಮುಂಚೆ ನಾನು ಎಡಿಟಿಂಗ್ ಕೆಲಸ ಆಲ್ಮೋಸ್ಟ್ ಮಾಡಾಯಿತು. ಸೊ ಲಾಸ್ಟ್ ಪಾರ್ಟಲ್ಲಿ ಇದು ನಿದ್ದೆ ಮಾಡೋಕ್ಕಿಂತ ಮುಂಚೆ ಇದು ಹಾಕಬೇಕು, ಮತ್ತು ನಾಳೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಮರ್ತೋಯ್ತು, ಒಂದು ಹುಡುಗಿ ಇದೆ ನಮ್ಮ ಕರ್ನಾಟಕದ್ದು, ಅವ್ರದ್ದು ವ್ಲಾಗ್ ಜಸ್ಟ್ ಇವತ್ತು ಒಂದು ನೋಡಿದ್ದೀನಿ. ದಿವ್ಯಾ ಇರಬೇಕು ವ್ಲಾಗ್ಸ್ ಅಂತ. ಸೊ ಅವ್ರದ್ದು ಮತ್ತು ಸುಮಾರು ಜನದ್ದು ವ್ಲಾಗ್ ನೋಡ್ಬಿಟ್ಟು ನಾನು ಸ್ವಲ್ಪ
ಕಲಿತಾ ಇದ್ದೀನಿ. ಸೊ ಈಗ ಜಾಸ್ತಿ ಮಾತು ಆಯಿತು. ನಿದ್ದೆ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಡ್ರೀಮ್ ನೋಡ್ತೀನಿ. ಸೊ ಇವತ್ತಿನ ಡ್ರೀಮ್ ಏನಂದರೆ, ನಮ್ಮ ಕರ್ನಾಟಕ ಜನಗಳಿಗೆ ಈ ವಿಡಿಯೋ ನೀವು ಎಲ್ಲರೂ ನೋಡ್ಬಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತೀನಿ. ಆಮೇಲೆ ಇನ್ನೂ ಇಷ್ಟ ಆದರೆ ನೀವು ಎಲ್ಲರೂ ಫ್ರೆಂಡ್ಸ್ ಜೊತೆ ಇದು ಶೇರ್ ಕೂಡ ಮಾಡಬೇಕು ಅಂತ ಈಗ ಡ್ರೀಮ್ ನೋಡ್ತೀನಿ. ಕರ್ನಾಟಕ ಅಲ್ಲಿ ನಮ್ಮ ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ಲಿ 65 ಮಿಲಿಯನ್ ಏನು ಇರಬೇಕು. ಸೊ ಅದರಲ್ಲಿ ಅಟ್ಲೀಸ್ಟ್ 1 ಮಿಲಿಯನ್ ಜನಗಳು ನನ್ನ ಚಾನಲ್ನ ಜಾಯ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ಡೇನು ನಾನು ಟಿಕೆಟ್ ಬುಕ್ ಮಾಡಿಬಿಟ್ಟು ಇದು ಎಲ್ಲ ಫುಲ್ ನೋಡಿ ಎಷ್ಟು ಇದೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಡೇ ಫ್ಲೈಟ್ ತೊಗೊಂಡು ಬಂದ್ಬಿಟ್ಟು ನಾನು ಬೆಂಗಳೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ಮೆಜೆಸ್ಟಿಕ್ಗೆ ಬಂದ್ಬಿಟ್ಟು ಒಂದು ವ್ಲಾಗ್ ಮೆಜೆಸ್ಟಿಕ್ಗೆ ಮಾಡ್ತೀನಿ. ಸೊ ಅದು ಇವತ್ತು ನಾನು ಡ್ರೀಮ್ ನೋಡ್ಬಿಟ್ಟು ಆಮೇಲೆ ನಿದ್ದೆ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಆ ತನಕ ಎಲ್ಲರಿಗೆ ನಮಸ್ಕಾರ. ಮೊದಲೇ ಜೈ ಕರ್ನಾಟಕ, ಮತ್ತೆ ನನ್ನ ಚಾನಲ್ ಹೆಸರು ಜಾಯ್ ಕರ್ನಾಟಕ. ಶುಭ ರಾತ್ರಿ. ನಾನು ಮೊದಲೇ ಪ್ಲಾನ್ ಮಾಡಿದ್ದೀನಿ ಹಿಂಗೆ ಮಾಡಿಬಿಟ್ಟು ಹೋಗ್ತಾ ಇರ್ಬೋದು, ಆದರೆ ಫೋನಲ್ಲಿ ಇದೆ. ಸೊ ಆಚೆ ಬರೋಕ್ಕೇನು ಚಳಿ. ಸೊ ಗುಡ್ ನೈಟ್ ಎಲ್ಲರಿಗೆ.